ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಪಾಪ್ಯುಲರ್ಲಿ ಕಾಲ್ಡ್ ಆ್ಯಸ್ ISE ಅಂತೀವಿ. ಬಟ್ ಇಲ್ಲಿ ಕೋರ್ಸ್ ಕೋಡು IE ಅಂತ ಇರುತ್ತೆ. ನೀವು KEA ಕೌನ್ಸಿಲಿಂಗಲ್ಲಿ, CET ಕೌನ್ಸಿಲಿಂಗಲ್ಲಿ IE ಅಂತ ಇರುತ್ತೆ. ಯಾಕೆಂದರೆ ಈಗ ತುಂಬ ಕೋರ್ಸಸ್ ಬಂದಿರೋದ್ರಿಂದ ಡಿಫ್ರೆಂಟ್ ಕೋರ್ಸ್ ಕೋಡ್ ಇರುತ್ತೆ. ಹಾಗಾಗಿ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. IE ಈಸ್ ನಥಿಂಗ್ ಬಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಯಾವ ರೌಂಡ್ ಕಟ್ ಆಫ್ ಕನ್ಸಿಡರ್ ಮಾಡೋಣ ನಾವು? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ಯಾವ ವರ್ಷದ್ದು? ಲಾಸ್ಟ್ ಇಯರ್ CET 2023 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇದು ಈಗ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಚ್ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ ಸರ್ವೆ. ಯಾಕೆಂದರೆ ಸ್ಟೂಡೆಂಟ್ಸಿಗೆ ಎಲ್ಲರೂ ಫಸ್ಟ್ ಆಪ್ಷನ್ ಎಂಟ್ರಿ CSE ಮಾಡ್ತಿದ್ದಾರೆ. ಕೆಲವರು ಎಲೆಕ್ಟ್ರಾನಿಕ್ಸ್ ಮಾಡ್ಬೋದು, ಕೆಲವರು ಎಲೆಕ್ಟ್ರಿಕಲ್ಲು, ಕೆಲವರು ಮೆಕ್ಯಾನಿಕಲ್ಲು, ಸಿವಿಲ್ ಎಲ್ಲ. ಮೆಜಾರಿಟಿ ಯೂಶಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂತ ಕೊಡ್ತಿರ್ತಾರೆ. ಸೆಕೆಂಡ್ ಪ್ರಯಾರಿಟಿ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನೆಕ್ಸ್ಟ್ ಹೋಗೋದೇ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇದಾದಮೇಲೆ ಬೇರೆ ಆಪ್ಷನ್ಸ್ ಯಾವ್ದು ಬೇಕಾದ್ರೂ ಇಟ್ಕೋತಾರೆ. ಎಲೆಕ್ಟ್ರಾನಿಕ್ಸ್ ಆದರೂ ಹೋಗ್ಬೋದು, ಸೈಬರ್ ಸೆಕ್ಯೂರಿಟಿ, IoT, E&ML, ಡೇಟಾ ಸೈನ್ಸು ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಯೂಶಿಯಲಿ ನನಗೆ ತಿಳಿದ ಮಟ್ಟಿಗೆ CSE ನೆಕ್ಸ್ಟ್ ಸೆಕೆಂಡ್ ಮೋಸ್ಟ್ ಡಿಮಾಂಡ್ ಇರೋವಂಥ ಬ್ರ್ಯಾಂಚು, ಡಿಪೆಂಡಿಂಗ್ ಆನ್ ದ ಕಟ್ ಆಫ್. ಯಾಕೆಂದರೆ ಕಟ್ ಆಫ್ ನೋಡಿದ್ರೆ ಫಸ್ಟು ಹೈಯೆಸ್ಟ್ ಕಟ್ ಆಫು CSE ಇರುತ್ತೆ, ನೆಕ್ಸ್ಟ್ ಕಟ್ ಆಫು, ನೆಕ್ಸ್ಟ್ ಸೀಟ್ಸ್ ಬೇಗ ಖಾಲಿ ಆಗೋದು IS. ಸೊ ಈ ISದು ಕೋರ್ಸ್ ಕೋಡು IE. ಸೊ ಒಂದಷ್ಟು ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಮೆಜಾರಿಟಿ ಆಫ್ ದ ಕಾಲೇಜಸ್ ಎಕ್ಸೆಪ್ಟ್ ಸಮ್ ಪ್ರೈವೇಟ್ ಯೂನಿವರ್ಸಿಟೀಸ್, ಅಲ್ಲಿ ಕೋರ್ಸ್ ಕೋಡು ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಪ್ರೈವೇಟ್ ಯೂನಿವರ್ಸಿಟಿದು ಕನ್ಸಿಡರ್ ಮಾಡಿಲ್ಲ. ಬಿಟ್ಟರೆ ಇನ್ನು ಕರ್ನಾಟಕದ ಎಲ್ಲ ಕಾಲೇಜಸ್ಸು ಆದಷ್ಟು ಟ್ರೈ ಮಾಡಿದ್ದೀನಿ. ಎಲ್ಲಾದರೂ ಅಲ್ಲೊಂದು ಇಲ್ಲೊಂದು ಮಿಸ್ ಆಗಿದ್ದರೆ ಎಕ್ಸ್ಕ್ಯೂಸ್ ಮೀ. ಪ್ರಯಾರಿಟಿ ಸಹ ಕೊಟ್ಟಿದ್ದೀನಿ. ಇನ್ಫಾರ್ಮೇಷನ್ ಸೈನ್ಸ್ ಬೇಕು ಅಂದರೆ ನಿಮ್ಗೆ ಯಾವ ಪ್ರಯಾರಿಟಿ ಮೇಂಟೈನ್ ಮಾಡಬೇಕು ಅಂತ. ಸೊ ನಿಮ್ಗೆ ಇಷ್ಟ ಇಲ್ಲದಿರೋ ಕಾಲೇಜ್ನ ಕೆಳಗಡೆ ಹಾಕ್ಕೊಳ್ಳಿ, ಇಷ್ಟ ಇರೋ ಕಾಲೇಜ್ನ ಮೇಲೆ ಹಾಕ್ಕೊಳ್ಳಿ. ನಿಮ್ಮ ಊರು, ನಿಮ್ಮ ಅನುಕೂಲ ಇದೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ IS ಜೊತೆಯಲ್ಲಿ CS ನಾನು ಕಂಪೇರ್ ಮಾಡ್ತಿಲ್ಲ. ಐ ಹ್ಯಾವ್ ಕನ್ಸಿಡರ್ಡ್ ECE, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಒಂದು ಕೋರ್ ಬ್ರ್ಯಾಂಚು. ಒಂದಷ್ಟು ಜನ ಹುಡುಗರಿಗೆ ECE ಮಾಡಬೇಕು ಅಂತಿರುತ್ತೆ. ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ಎನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಆರ್ ಯು ಕ್ಯಾನ್ ಶಿಫ್ಟ್ ಟು ಸಾಫ್ಟ್ವೇರ್ ಫೀಲ್ಡ್ ಆಲ್ಸೋ. ಅದೇ CSE, ISE, E&ML ಇವೆಲ್ಲ ಮಾಡಿದ್ರೆ ಯು ಕ್ಯಾನ್ ನಾಟ್ ಡೂ ಎನಿ ಪ್ರೊಫೆಷನ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲಲ್ಲಿ. ಬಟ್ ನೀವು ಕೊನೆಯವರೆಗೂ ಸಾಫ್ಟ್ವೇರಲ್ಲೇ ಇರಬೇಕಾಗತ್ತೆ. ಹಾಗಾಗಿ ನಾನು ಒಂದು ಕೋರ್ ಇಂಜಿನಿಯರಿಂಗ್ ಬ್ರ್ಯಾಂಚು ಕಂಪೇರ್ಡ್ ವಿತ್ ಸಮ್ IT ಬ್ರ್ಯಾಂಚ್. ಯಾವುದು IT ಬ್ರ್ಯಾಂಚ್ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತೀರ, ಸರ್ ನನ್ನ ರ್ಯಾಂಕ್ಗೆ ಯಾವುದು ಸೂಟಬಲ್ ಕೋರ್ಸ್ ಅಂತ. ಸೊ ಅದನ್ನು ಹೇಳಲಿಕ್ಕಾಗಲ್ಲ. ಇದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ಕೆಲವರಿಗೆ ಕೋಡಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ. ದೇ ವಾಂಟ್ ಟು ಬಿಕಮ್ ಪ್ರೋಗ್ರಾಮರ್ಸ್, ದೇ ವಾಂಟ್ ಟು ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಅವ್ರಿಗೆಲ್ಲ ನಾನು ಹೇಳೋದು CS, IS, E&ML, ಡೇಟಾ ಸೈನ್ಸು ಈ ಥರ ಹೋಗಿ ಅಂತ. ಕೆಲವರಿಗೆ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ, ಅನಾಲಿಸಿಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಎಲ್ಲ ತೊಗೊಂಡ್ರೆ ಇಂಪ್ರೂವ್ ಆಗ್ತಾರೆ. ಸೊ ನಿಮ್ಮ ಸ್ಕಿಲ್ಸ್ ಏನಿದೆ ಅನ್ನೋದು ನೀವು ತಿಳ್ಕೊಳ್ಳಿ. ಖಂಡಿತ ನೀವು ಅದು ತಿಳ್ಕೊಂಡೇ ನೆಕ್ಸ್ಟು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ಯಾವುದೋ ಒಂದು KE ಅವರು, CET ಅವರು ಅಲಾಟ್ ಮಾಡ್ತಾರೆ, ಆ ಬ್ರ್ಯಾಂಚ್ ಮಾಡ್ತೀನಿ, ಆ ಕೋರ್ಸ್ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅಂತ ಈಗ ತುಂಬ ಟೈಮ್ ಇದೆ, ಸಫಿಷಿಯೆಂಟಾಗಿ ನೀವು ಯೋಚನೆ ಮಾಡಿ. ವಾಟ್ ಆರ್ ಯುವರ್ ಸ್ಟ್ರೆಂತ್, ವಾಟ್ ಈಸ್ ಯುವರ್ ವೀಕ್ನೆಸ್ ಅಂತೆಲ್ಲ ನೋಡಿಕೊಂಡು ನಿಮ್ಮ ಕೈಲಿ ಆಗಲ್ಲ ಅಂದರೆ ಎಲೆಕ್ಟ್ರಾನಿಕ್ಸ್ ಬೇಡ, IS ಹೋಗಿ. ಇಲ್ಲ ನನಗೆ ಕೊನೆಯವರೆಗೂ ಸಾಫ್ಟ್ವೇರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಲೈಫ್ ಲಾಂಗ್ ನಾನು ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಪ್ರೋಗ್ರಾಮಿಂಗ್ ಮಾಡೋದಕ್ಕಾಗಲ್ಲ ಅಂದರೆ ಕಮ್ ಬ್ಯಾಕ್ ಟು ಎಲೆಕ್ಟ್ರಾನಿಕ್ಸ್. ಇಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರೇ ಅನ್ಸ್ಕೋತೀನಿ ಅಂದರೆ ISಗೆ ಹೋಗಿ ಅಷ್ಟೇ. ಸೊ ನಿಮ್ಮ ಕಂಪ್ಯಾರಿಷನ್ಗೋಸ್ಕರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IS ಮಾಡ್ತಾಯಿದ್ದೀನಿ. ಅದರ್ವೈಸ್ ಇದು ISE ಬ್ರ್ಯಾಂಚ್ಗೆ ವಿಡಿಯೋ. ಯಾಕೆಂದರೆ ಹಿಂದಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಸ್ ಯೂಶುವಲ್ ವಿಲ್ ಸ್ಟಾರ್ಟ್ ವಿತ್ RV ಬಿಕಾಸ್ ಇಟ್ ಹ್ಯಾಸ್ ಗಾಟ್ ದ ಹೈಯೆಸ್ಟ್ ಪ್ರಯಾರಿಟಿ ಆ್ಯಂಡ್ ಹೈಯೆಸ್ಟ್ ಕಟ್ ಆಫ್. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗಲ್ಲಿ 663 ಬಂದಿರೋರಿಗೆ ಲಾಸ್ಟ್ ಕ್ಯಾಂಡಿಡೇಟು ಅಲ್ಲಿ ಅಡ್ಮಿಷನ್ ತೊಗೊಂಡಿದ್ದು. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2034 ಬಂದಿರೋರಿಗೆ ಮಾತ್ರ ಸಿಕ್ಕಿತ್ತು. ಈಗ ನಾನೇ ಸ್ಟೂಡೆಂಟು, ನನಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲೇ ಓದಬೇಕು ಅಂತ ನನ್ನ ಡ್ರೀಮ್, ನನ್ನ ಕನಸೋದು. ಬಟ್ ನನಗೆ 2000 ರ್ಯಾಂಕ್ ಬಂದಿಲ್ಲ. ನನಗೆ 4,500 ಬಂದುಬಿಟ್ಟಿದೆ. ನಾನು BMSಲ್ಲೇ ಓದಬೇಕು. ಆಗೇನು ಮಾಡಬೇಕಾಗತ್ತೆ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತೊಗೊಂಡು ಓದಬೇಕಾಗತ್ತೆ. ಇಲ್ಲೂ ತುಂಬ ಸಾಫ್ಟ್ವೇರ್ ಲ್ಯಾಂಗ್ವೇಜಸ್ಸು ಕಲ್ತ್ಕೋಬೋದು ಎಲೆಕ್ಟ್ರಾನಿಕ್ಸಲ್ಲೂ. ಸೊ ಈಗ ಟಾಪ್ ಮೋಸ್ಟ್ ಕಾಲೇಜಸಲ್ಲಿ, ಓಕೆ ಫಾರ್ ಎಕ್ಸಾಂಪಲ್ ಟಾಪ್ 10 ಅಂದ್ಕೊಳ್ಳಿ. ಟಾಪ್ 10ನಲ್ಲಿ ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ದ ಕಾಲೇಜ್. ಬಾಟಮ್ ಹೋಗ್ತಾ ಇದ್ದಾಗೆ ಬ್ರ್ಯಾಂಚ್ಗೆ ಇಂಪಾರ್ಟೆನ್ಸ್ ಕೊಡಿ ಅನ್ನೋದು ನನ್ನ ಸಜೆಷನ್ನು. ಸೊ ನನ್ನ ಸಜೆಷನ್ ಕನ್ಸಿಡರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು. ಪ್ರಯಾರಿಟಿ 3ಯಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹಳೆ ಕಾಲೇಜು, 2634 IS. ಅದೇ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಅರ್ಲಿಯರ್ ಇಟ್ ವಾಸ್ ಕಾಲ್ಡ್ ಆಸ್ SJCE, ಮೈಸೂರಲ್ಲಿರೋದು. ಪ್ರಯಾರಿಟಿ 4 4283 ಬಂದಿರೋರಿಗೆ ISE ಸಿಕ್ಕಿದೆ. UVCE ಬೆಂಗಳೂರಿನ KR ಸರ್ಕಲಲ್ಲಿದೆ, ಕಾಲೇಜ್ ಕೋಡ್ E001, 5695 IS, ECE 9878.
ಯು ವಿ ಸಿ ಈಗ ಒಂದು ಪಬ್ಲಿಕ್ ಯೂನಿವರ್ಸಿಟಿ ಆಗಿದೆ, ಫೀಸ್ ಕಡಿಮೆ ಇದೆ, ಇಲ್ಲಿ ಟಾಪಲ್ಲಿ ಕಟ್ ಆಫು ಟಾಪಲ್ಲಿ ಇರುತ್ತೆ ಅಂತ ಸೇರ್ಕೋತೀರಾ. ಅಲ್ಲಿ ಏನೇನು ಫೆಸಿಲಿಟಿ ಇದೆ, ಹೇಗಿದೆ, ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ, ಟೀಚರ್ಸ್ ಹೇಗಿದ್ದಾರೆ ಅನ್ನೋದು ದಯವಿಟ್ಟು ಒಂದ್ಸರಿ ಯು ವಿ ಸಿಗೆ ಹೋಗಿ ಅಲ್ಲಿರೋ ಸೀನಿಯರ್ ಸ್ಟೂಡೆಂಟ್ಸ್ನ ಕೇಳಿಕೊಂಡು ವಿಚಾರಿಸ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಯಾರಿಟಿ ನಂಬರ್ 6 6,665 ಇದೆ. ಅದೇ ಎಲೆಕ್ಟ್ರಾನಿಕ್ಸು ದಯಾನಂದ ಸಾಗರಲ್ಲಿ 11,000 ಬಂದರೂ ಸಿಗ್ತಿತ್ತು. NIE ನಾರ್ತ್ ಕ್ಯಾಂಪಸ್ ಮೈಸೂರು 8,245 ಬಂದಿರೋರಿಗೆ ISC ಸಿಕ್ಕಿದೆ. ತುಮಕೂರಿನ ಸಿದ್ಧಗಂಗಾ 8,952, BIT ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 9,132, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಲಹಂಕದಲ್ಲಿರೋದು 9,744. ಸೊ ಇಲ್ಲಿಗೆ ಟಾಪ್ 10 ಕಾಲೇಜಸ್ ಮುಗೀತು. ತುಂಬ ಜನ ಕೇಳ್ತಿರ್ತಾರೆ ಟಾಪ್ 10 ಕಾಲೇಜ್ ಯಾವುದು, ಟಾಪ್ 20 ಯಾವುದು, ಹೇಗೆ, ಈ ಕಾಲೇಜು ಆ ಕಾಲೇಜ್ ಅಂತ. ಸೊ ನಿಮಗೆಲ್ಲ ಆನ್ಸರ್ಸು ಈ ವಿಡಿಯೋಗಳಲ್ಲೇ ಸಿಕ್ಬಿಡುತ್ತೆ. ಟಾಪ್ 10 ಆದಮೇಲೆ ನಿಟ್ಟೆ ಮೀನಾಕ್ಷಿ, ಒಂದು ಆಟೋನಾಮಸ್ ಕಾಲೇಜು, ಒಂದು ಡೀಸೆಂಟ್ ಕಾಲೇಜು. ಇಲ್ಲಿ IS 11,525ಗೆ ಸ್ಟಾಪ್ ಆಗಿತ್ತು ಲಾಸ್ಟ್ ಇಯರು. ಈ ವರ್ಷ ಏನಿರ್ಬೋದು ಅಂತ ಯೂಶ್ವಲಿ ಎಲ್ರಿಗೂ ಕುತೂಹಲ ಇರುತ್ತೆ. ನನ್ನ ಪ್ರಕಾರ ಒಂದು 10K ಅಂದ್ಕೊಳ್ಳಿ. ದಿಸ್ ಇಸ್ ಸೇಫ್ ರ್ಯಾಂಕ್ ಅಂತೀನಿ ನಾನು. ನಿಮ್ಗೆ 10,000 ಬಂದರೂ ಸಿಗ್ಬೋದು, 11 ಬಂದರೂ ಸಿಗ್ಬೋದು, ಇಲ್ಲ 12,000 ಬಂದರೂ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಬಟ್ ಸೇಫ್ ಅಂದರೆ ಖಂಡಿತ ನಿಮಗೆ ಗ್ಯಾರಂಟಿ ಸಿಗುತ್ತೆ ಅನ್ನೋದು. ಸೊ ಅದು ಮಿನಿಮಮ್ನ ಹೇಳ್ತಾ ಇದ್ದೀನಿ. ಒಂದು 10,000 ಬಂದರೆ ನಿಟ್ಟೆ ಮೀನಾಕ್ಷಿಯಲ್ಲಿ ನಿಮ್ಗೆ ಆರಾಮಾಗಿ ಸಿಗ್ಬೋದು. ಈ ನಿಟ್ಟೆ ಮೀನಾಕ್ಷಿ ನಿಟ್ಟೆಯಲ್ಲೆಲ್ಲ ಇರೋದು ಬೆಂಗಳೂರಲ್ಲಿರೋಂಥದ್ದು. ತುಂಬ ಜನ ಕ್ವಶನ್ ಕೇಳ್ತಿದ್ರು ನಿಟ್ಟೆ ಕವರ್ ಮಾಡಿಲ್ಲ ಅಂತ. ಅದು ನಿಟ್ಟೆ ಅನ್ನೋದು ಒಂದು ಈಗ ಯೂನಿವರ್ಸಿಟಿ ಆಗಿಬಿಟ್ಟಿದೆ, ಡೀಮ್ಡ್ ಯೂನಿವರ್ಸಿಟಿ ಆಗಿಬಿಟ್ಟಿದೆ. ಹಾಗಾಗಿ ಅದು KEA ಕೌನ್ಸಿಲಿಂಗಲ್ಲಿ ಬರೋದಿಲ್ಲ. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನಶಂಕರಿಯಲ್ಲಿದೆ. ಇಲ್ಲಿ 12,646ಕ್ಕೆ IS ಖಾಲಿ ಆಗಿತ್ತು. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಂಪೇರ್ ಟು RVCE ಇದು ಹೊಸ ಕಾಲೇಜು, ಆದರೂ ಅದ್ರ ಕಟ್ ಆಫ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ. 12,685. ಅದೇ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ 15,000. ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 12,776. RNSIT 12,988. ಈ ವರ್ಷ ನಿಮಗೆ KEA ಕೌನ್ಸಿಲಿಂಗಲ್ಲಿ RNSIT IS ಬ್ರ್ಯಾಂಚ್ ಇರೋದಿಲ್ಲ. ಯಾಕೆಂದರೆ ಇಲ್ಲಿ IS ಆ್ಯಂಡ್ CS ಮರ್ಚ್ ಆಗಿಬಿಟ್ಟಿದೆ. ಆಗಿ ಟೋಟಲಿ CSE ಅಂತ ಕರೀತಾರೆ. ಇಲ್ಲಿ ಟೋಟಲ್ ಇಂಟೇಕು 600 ಆಗಿದೆ ಇಲ್ಲಿ. ಸೊ ಈ ಸರಿ IS ಅಂತ ಸಿಗೋದಿಲ್ಲ ನಿಮಗಿದು. ಸೊ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಅಂತಲೇ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. SDM ಧಾರವಾಡಲ್ಲಿ 14,000 ಬಂದರೂ ಸಿಕ್ಕಿತ್ತು. KLS ಗೋಗ್ಟೆ 15,910. ವಿದ್ಯಾವರ್ಧಕ ಮೈಸೂರು 16,543. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 16,568. ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 16,682. CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಯೂನಿವರ್ಸಿಟಿ ಅಲ್ಲ, CMRIT ಅಂಡರ್ VTU 17,583. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು 18,000. ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ DSATM 19,908. ಸಹ್ಯಾದ್ರಿ ಕಾಲೇಜು ಮಂಗಳೂರು 20,877. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ 21,849. ಸೊ ದಿಸ್ ಈಸ್ ಅಬೌಟ್ ಟಾಪ್ 25 ಕಾಲೇಜಸ್. ಇದು ಟಾಪ್ 25 ಕಾಲೇಜಸ್. ಟಾಪ್ 25 ಕಾಲೇಜಸ್ ಬೇಕು ಅಂದರೆ ನಿಮಗೆ 20,000 ಅಂದ್ಕೊಳ್ಳಿ, ಸೇಫ್ ರ್ಯಾಂಕ್ 20,000 ಬಂದರೆ ನಿಮಗೆ ಟಾಪ್ 25 ಕಾಲೇಜಸಲ್ಲಿ ಸಿಗುತ್ತೆ. ತುಂಬ ಜನ ಕೇಳ್ತಿರ್ತಾರೆ ನಂದು 50,000 ರ್ಯಾಂಕ್ ಬಂದಿದೆ ಸರ್, ಗುಡ್ ಕಾಲೇಜ್ ಹೇಳಿ ಅಂತ. ಸೊ ಗುಡ್ಡು ಬ್ಯಾಡು ಇಲ್ಲ ವರ್ಸ್ಟು ಅನ್ನೋದು ಅದು ನಮ್ಮ ಅಭಿಪ್ರಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಕಾಲೇಜು ವರ್ಸ್ಟ್ ಅಲ್ಲ, ಯಾವ ಕಾಲೇಜು ಗುಡ್ ಅಲ್ಲ. ಈಗ RV ಕಾಲೇಜ್ ಚೆನ್ನಾಗಿದೆ ಅಂದರೆ ಬಿಕಾಸ್ ಆಫ್ ದ ಸ್ಟೂಡೆಂಟ್ಸ್. ಮೈಸೂರು JCE ಚೆನ್ನಾಗಿದೆ ಅಂದರೆ ಬಿಕಾಸ್ ಆಫ್ ದ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಅವ್ರ ಕಟ್ ಆಫ್ ಚೆನ್ನಾಗಿದೆ, ಹಾಗಾಗಿ ನಾವು ಒಳ್ಳೆ ಕಾಲೇಜ್ ಅಂತೀವಿ ಅಷ್ಟೇ. ಕಟ್ ಆಫ್ ಚೆನ್ನಾಗಿರೋದು ಈಗ ಟಾಪ್ 25. ಟಾಪ್ 25 ಆದಮೇಲೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 22,099. GSSS ಇನ್ಸ್ಟಿಟ್ಯೂಟ್ ಫಾರ್ ವಿಮೆನ್ ಬಾಯ್ಸು ಯಾರು ಆಪ್ಷನ್ ಎಂಟ್ರಿ ಮಾಡಿಬಿಡಿ. ಇದು 23,107. ಮಂಡ್ಯದಲ್ಲಿರೋ PES ಏಡೆಡ್ ಕಾಲೇಜು 23,854. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ರಾಜರಾಜೇಶ್ವರಿ ನಗರದಲ್ಲಿರೋದು 24,542. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒನ್ಸ್ ಅಗೇನ್ ಹಳೆ ಏಡೆಡ್ ಕಾಲೇಜು 25,968. ದೀಸ್ ಆರ್ ಟಾಪ್ 30 ಕಾಲೇಜಸ್. ಸೊ ನಿಮಗೆ ಟಾಪ್ 30 ಕಾಲೇಜಸಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಬೇಕು ಅಂದರೆ 25,000 ಒಳಗಡೆ ಇರಬೇಕು. ಇಲ್ಲ ಸರ್ ನಾನು ಎಲೆಕ್ಟ್ರಾನಿಕ್ಸ್ ಆದರೂ ಓಕೆ, ನಾನು ಚೆನ್ನಾಗಿ ಓದ್ತೀನಿ, ಎಲೆಕ್ಟ್ರಾನಿಕ್ಸ್ ತುಂಬ ಸ್ಕೋಪ್ ಚೆನ್ನಾಗಿದೆ, ಮುಂದೆ VLSI ಇಂಡಸ್ಟ್ರೀಸ್ ಜಾಸ್ತಿ ಬರುತ್ತೆ, ಸಿಗ್ನಲ್ ಪ್ರೊಸೆಸಿಂಗಲ್ಲಿ ನಾನು ಫ್ಯೂಚರ್ ಬಿಲ್ಡ್ ಮಾಡ್ಕೋಬಹುದು, ಈ ಥರ ನಿಮ್ಗೆ ಏನಾದರೂ ಬೇರೆ ಅವಕಾಶಗಳು ಎಲೆಕ್ಟ್ರಾನಿಕ್ಸಲ್ಲಿ ಇದೆ, ನಾನು ಕಂಟಿನ್ಯೂ ಆಗ್ತೀನಿ ಸರ್, ಕಷ್ಟಪಟ್ಟು ಓದ್ತೀನಿ ಸರ್ ಅಂದರೆ 32,905 ಬಂದ್ರೂ ನಿಮಗೆ ಟಾಪ್ 30 ಕಾಲೇಜಸಲ್ಲಿ ಸಿಗುತ್ತೆ. ಕೆಲವರು ಕೇಳ್ತಿದ್ರು ಕಂಪ್ಯೂಟರ್ ಸೈನ್ಸ್ ಹೇಗಿದೆ ಸರ್ ಬ್ರ್ಯಾಂಚ್ ಆಗಿ ಅಂತ. ಮೋಸ್ಟ್ ಈಸಿಯೆಸ್ಟ್ ಬ್ರ್ಯಾಂಚಸ್ ಔಟ್ ಆಫ್ ಆಲ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಆರ್ IT ರಿಲೇಟೆಡ್ ಬ್ರಾಂಚಸ್. ತುಂಬ ಕಷ್ಟ ಏನಿಲ್ಲ, ಕಂಪೇರ್ ಟು ಸೆಕೆಂಡ್ PU ತುಂಬಾ ಈಸಿ ಇದೆ. ನೆಕ್ಸ್ಟು 31ನಲ್ಲಿ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂದಿದೆ 26,640. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮಹಾಲಕ್ಷ್ಮಿ ಲೇಔಟು ಬೆಂಗಳೂರು ಕಾರ್ಡ್ ರೋಡಲ್ಲಿದೆ
ರಿಲೇಟಿವ್ಲಿ ಹೊಸ ಕಾಲೇಜ್ ಇದು, ಹಾಗಾಗಿ 28,880 ಇದೆ. ಓನ್ಲಿ IT ಬ್ರಾಂಚಸ್ ಇದೆ ಇಲ್ಲಿ, ಯಾವುದೇ ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್, ಸಿವಿಲ್ ಕೋರ್ ಬ್ರಾಂಚಸ್ ಇಲ್ಲ ಇಲ್ಲಿ. ಬಾಗಲಕೋಟಲ್ಲಿರೋ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು 29,843. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ದಾವಣಗೆರೆ 29,927. ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 30,640. ಈ ವರ್ಷದಿಂದ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇರೋದಿಲ್ಲ, ಸಪ್ತಗಿರಿ NPS ಯೂನಿವರ್ಸಿಟಿ ಆಗಿದೆ. ಸೊ ಇದು ಟಾಪ್ 35 ಕಾಲೇಜಸ್. ಟಾಪ್ 35 ಆದಮೇಲೆ 36 ಶಿವಮೊಗ್ಗದ JNNCE 31,176. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಪುರಮಲ್ಲಿ 31,000. ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ 32,479. ದಾವಣಗೆರೆಯಲ್ಲಿರೋ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 34,000. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳವಾಡಿ ಮೈಸೂರು 36,420. ಟಾಪ್ 40 ಕಾಲೇಜಸಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ 35,000 ಒಳಗಡೆ ರ್ಯಾಂಕ್ ಇದ್ದರೆ ನಿಮಗೆ ಸಿಗುತ್ತೆ, ಇನ್ಫಾರ್ಮೇಷನ್ ಸೈನ್ಸ್ ಸಿಗುತ್ತೆ. ಇಲ್ಲ ಸರ್ ನಾನು 40-45,000ವರೆಗೂ ಹೋಗಿದೆ ಅಂದರೆ ಈ ಟಾಪ್ 40 ಕಾಲೇಜಸಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ಟಾಪ್ 40 ಆದಮೇಲೆ ನೀವು ಆಕ್ಸ್ಫರ್ಡ್ ಕಾಲೇಜ್ಗೆ ಹೋಗಬೇಕಾಗುತ್ತೆ, 36,623 ಇದ್ದರೆ ರ್ಯಾಂಕು. ಅದೇ ಆಕ್ಸ್ಫರ್ಡಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ 53,000 ಇದ್ದರೂ ಸಿಗುತ್ತೆ. ತುಮಕೂರಿನ ಶ್ರೀ ಸಿದ್ಧಾರ್ಥ SSITಯಲ್ಲಿ 36,695 ಬಂದಿರೋರಿಗೂ ಸಿಕ್ಕಿತ್ತು. ಏಟ್ರಿಯಾದಲ್ಲಿ 38,000. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 40,000. ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 40,401. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರು 40,444. ಚಿಕ್ಕಬಳ್ಳಾಪುರದಲ್ಲಿರೋ SJCETಯಲ್ಲಿ 41,000. AMC 41,700. ಡಾನ್ ಬಾಸ್ಕೋ 42,281. ವಿದ್ಯಾವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು 42,000. PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ 43,000. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕದಲ್ಲಿದೆ 43,969. ಆದಿಚುಂಚನಗಿರಿ ಯೂನಿವರ್ಸಿಟಿ ಮೊದಲು ಇಲ್ಲಿ BGSIT ಅಂತಿದ್ರು, ಈಗ ಅದು ಯೂನಿವರ್ಸಿಟಿ ಒಳಗಡೆ ಹೋಗಿದೆ. ಇದು ಪ್ರೈವೇಟ್ ಯೂನಿವರ್ಸಿಟಿ 44,423. ಶಿವಮೊಗ್ಗದಲ್ಲಿರೋ PS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 44,925. ಯಲಹಂಕ ಆದಮೇಲೆ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಸಿಗುತ್ತೆ, ಅಲ್ಲಿ 46,747. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 47,161. AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 49,781. ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಬಂಟ್ವಾಳ ದಕ್ಷಿಣ ಕನ್ನಡ 49,880. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 50,511. ಟಾಪ್ 60 ಒಳಗಡೆ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ 51,459 ಬಂದರೆ IS ಸಿಕ್ಕಿತ್ತು ಲಾಸ್ಟ್ ಟೈಮು. ಈ ವರ್ಷ ಅದೇ ರ್ಯಾಂಕ್ ಸಿಗಬಹುದು, ಸಿಗದೇನೂ ಇರಬಹುದು. ಅದೇ ಎಲೆಕ್ಟ್ರಾನಿಕ್ಸು 90,000 ಬಂದರೂ ನಿಮಗೆ ಟಾಪ್ 60 ಕಾಲೇಜಸಲ್ಲಿ ಸಿಕ್ಕಿತ್ತು. ಈಗ ಟಾಪ್ 60 ಕಾಲೇಜಸ್ನೆಲ್ಲ ಗುಡ್ ಅನ್ಬೇಕಾ, ಇದ್ರ ಕೆಳಗಡೆ ಇರೋದನ್ನ ಕಾಲೇಜನ್ನು ಏನು ಅನ್ಬೇಕು ನನಗೆ ಗೊತ್ತಿಲ್ಲ, ನೀವೇ ಡಿಸೈಡ್ ಮಾಡಿ. ಸರ್ ನಂದು 50,000 ರ್ಯಾಂಕ್ ಬಂದಿದೆ, ಒಳ್ಳೆ ಕಾಲೇಜಸ್ ಹೇಳಿ ಅಂತೀರಾ. ಸೊ ಈ ಇದನ್ನು ನೋಡಿಕೊಂಡ್ರೆ ನಿಮಗೆ ವಿಡಿಯೋ ನೋಡಿಕೊಂಡ್ರೆ ಯಾವ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಪ್ರಯಾರಿಟಿ 1ಇಂದ ಹಿಡಿದು ಎಲ್ಲ ಕಾಲೇಜಿಗೆ ಆಪ್ಷನ್ ಎಂಟ್ರಿನೂ ಮಾಡಿ. ಎಷ್ಟು ಬ್ರಾಂಚಸ್ ಬೇಕಾದರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಕಾಲೇಜ್ ಬೇಕಾದರೂ ಮಾಡ್ಬೋದು, ಯಾವುದೇ ಲಿಮಿಟೇಷನ್ ಇಲ್ಲ. ಆಫ್ಟರ್ 60 ಪ್ರಯಾರಿಟಿ 61 ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು 51,620. ಗುಬ್ಬಿಯಲ್ಲಿರೋ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 51,947. ಕೋರಮಂಗಲದಲ್ಲೇ ಇದೆ, ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ಕೋರಮಂಗಲ. ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೆಡ್ಡಿ ಜನಸಂಘ ಸಂಸ್ಥೆಯವರು ನಡೆಸ್ತಾ ಇರೋದು. ಆದರೂ ನೋಡಿ ಕಟ್ ಆಫು 52,739ವರೆಗೂ ಹೋಗಿದೆ. ಎಲೆಕ್ಟ್ರಾನಿಕ್ಸ್ 75,737ವರೆಗೂ ಹೋಗಿದೆ. ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದ ಮಧ್ಯದಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ 56,600. ಇದು ಆಟೋನಮಸ್ ಕಾಲೇಜು. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 58,722. HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 59,113. RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಣ್ಣಾವರ ಹೆಸರುಘಟ್ಟ ರಸ್ತೆ 63,988. ಹಾಸನಲ್ಲಿ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ 65,660. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ IS ಬೇಕು ಅಂದರೆ 66,251 ಬಂದಿದ್ದರೆ ಲಾಸ್ಟ್ ಟೈಮ್ ಸಿಕ್ಕಿತ್ತು. ಈ ವರ್ಷ ಅದೇ ರ್ಯಾಂಕು ಸಿಗ್ಬೋದು, ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ +or-10% ಅಂದ್ಕೊಳ್ಳಿ. ಟಾಪ್ 70 ಒಳಗಡೆ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ IS 67,727. ಎಲೆಕ್ಟ್ರಾನಿಕ್ಸು 1,00,000 ದಾಟಿತ್ತು. ಟಾಪ್ 70 ಆದಮೇಲೆ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೂಡು 67,587 ಬಂದಿರೋರಿಗೂ ಸಿಕ್ಕಿತ್ತು. ಗುರುನಾನಕ್ ದೇವ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 68,720. ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆನೇಕಲ್ 68,904. ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪಟೂರು 69,239. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ಫೀಲ್ಡು ಬೆಂಗಳೂರಲ್ಲೇ ಇದೆ, ವೈಟ್ಫೀಲ್ಡಲ್ಲೇ ಇದೆ. ಅಲ್ಲಿ ತುಂಬ ಸಾಫ್ಟ್ವೇರ್ ಇಂಡಸ್ಟ್ರೀಸು ಇದೆ, ಸಾಫ್ಟ್ವೇರ್ ಕಂಪನೀಸ್ ಇದೆ. ಆದರೂ ಇದ್ರ ಕಟ್ ಆಫ್ ನೋಡಿ 70,686 ಇದೆ. ಎಲೆಕ್ಟ್ರಾನಿಕ್ಸು 96,906 ಇದೆ. ದಿಸ್ ಈಸ್ ಅಬೌಟ್ ಟಾಪ್ 75
ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ 75 ದಾಟಿದ ಮೇಲೂ ನಿಮಗೆ ಸಿಗುತ್ತೆ. ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 71,171. ಮೂಡುಬಿದಿರೆಯಲ್ಲಿರೋ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 72,000. ಶ್ರೀಮತಿ ಕಮಲಾನ್ ಶ್ರೀ ವೆಂಕಪ್ಪ ಎಂ ಅಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಲಕ್ಷ್ಮೇಶ್ವರದಲ್ಲಿದೆ 74,282. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲೇ ಇದೆ, ಆದರೂ ಕಟ್ ಆಫ್ ನೋಡಿ 75,670 ಇದೆ. ಎಲೆಕ್ಟ್ರಾನಿಕ್ಸ್ 89,390 ಇದೆ. ಹಾಗಾಗಿ ಬೆಂಗಳೂರಲ್ಲಿರೋ ಕಾಲೇಜಸ್ ಎಲ್ಲ ಒಳ್ಳೆ ಕಾಲೇಜಸ್ಸು. ಇಲ್ಲ ಬೆಂಗಳೂರು ಬಿಟ್ಟು ಹೊರಗಡೆ ಇರೋದೆಲ್ಲ ಕೆಟ್ಟ ಕಾಲೇಜ್ ಅಂದ್ಕೋಬಿಡಿ. ಬೆಂಗಳೂರಿಂದ ಹೊರಗಡೆ ಇರೋವು ತುಂಬ ಒಳ್ಳೆ ಕಟ್ ಆಫ್ ಮೇಂಟೈನ್ ಮಾಡಿದೆ, ತುಂಬ ಚೆನ್ನಾಗಿ ರನ್ ಮಾಡ್ತಿದ್ದಾರೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E130 76,139. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮನಹಳ್ಳಿ ಕನಕಪುರ ರೋಡ್ ಬೆಂಗಳೂರು 76,290. ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ 76,787. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇದು 78,192. ಬ್ಯಾಂಗ್ಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಚಂದಾಪುರ ಆನೇಕಲ್ ತಾಲೂಕು. ಹುಷಾರಾಗಿ ನೋಡಿಕೊಂಡು ಹೋಗಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ನನ್ನ ಪ್ರಕಾರ ಮಾಡದೇ ಇದ್ದರೂ ಒಳ್ಳೆಯದು. 79,059 ಬಂದಿರೋರಿಗೆ ಅಲ್ಲಿ ISC ಸಿಕ್ಕಿತು. 94,027 ಎಲೆಕ್ಟ್ರಾನಿಕ್ಸ್. ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಸಿ ಕಾಲೇಜು ಕೇಂಬ್ರಿಡ್ಜ್ ಕಾಲೇಜು ತುಂಬ ಹತ್ರನೇ ಇದೆ, ಒಂದೇ ಏರಿಯಾ KR ಪುರಂ. ಆದರೆ ಕೇಂಬ್ರಿಡ್ಜಲ್ಲಿ ಏನು ಕಟ್ ಆಫ್ ಇದೆ ನೋಡಿ, ಸಿ ಕಾಲೇಜಲ್ಲಿ ಏನು ಕಟ್ ಆಫ್ ಇದೆ ನೋಡಿ. ISO 81,465 ಬಂದಿರೋರು ಸಿಕ್ಕಿತ್ತು. ಎಲೆಕ್ಟ್ರಾನಿಕ್ಸು 1,12,809 ಬಂದಿರೋರಿಗೂ ಸಿಕ್ಕಿತ್ತು. ಸಿಟಿ ಇಂಜಿನಿಯರಿಂಗ್ ಕಾಲೇಜು ಮತ್ತು AMC ಕಾಲೇಜು ಒಬ್ಬರೇ ನಡೆಸ್ತಿರೋದು, ಪರಮಹಂಸ ಅಂತ ಅವರ ಹೆಸರು. ಬಟ್ AMCಲಿ ಏನು ಕಟ್ ಆಫ್ ಇದೆ ನೋಡಿ, 86,880 ಇದೆ. ಇಲ್ಲಿ ISC ಕಟ್ ಆಫ್ ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ 1,06,423 ಬಂದಿರೋರಿಗೂ ಸಿಕ್ಕಿತ್ತು. ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಸ್ವಲ್ಪ ಸಿಟಿ ಲಿಮಿಟ್ಸಲ್ಲೇ ಇದೆ. AMC ಆದರೂ ಸ್ವಲ್ಪ ಊರಾಚೆ ಇದೆ, ಆದರೂ ಅದ್ರ ಕಟ್ ಆಫ್ ಚೆನ್ನಾಗಿದೆ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ 89,969. ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿದೆ 90,345. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 91,349. MS ಇಂಜಿನಿಯರಿಂಗ್ ಕಾಲೇಜ್ ಅಂತ ಬೆಂಗಳೂರಲ್ಲೇ ಇದೆ 96,867ಕ್ಕೂ ಇಲ್ಲಿ IS ಸಿಕ್ಕಿತ್ತು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಶ್ರವಣಬೆಳಗೊಳದಲ್ಲಿರೋ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 99,513 ಬಂದಿರೋರಿಗೂ ಸಿಕ್ಕಿದೆ. ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಬಿಡದಿ ಮತ್ತು ಹಾರೋಹಳ್ಳಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ. ಬಿಡದಿ ಅಂತಲೇ ಬೇಕಾದ್ರೆ ನೀವು ತಿಳ್ಕೊಬಹುದು. ಬೆಂಗಳೂರಲ್ಲೇ ಇದೆ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದೆ. ಆದರೂ ಇದರ ಕಟ್ ಆಫ್ ನೋಡಿ, IS ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 1,07,728 ಬಂದಿರೋರಿಗೂ ಸಿಕ್ಕಿತ್ತು. ಅದೇ ಈ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ 1,44,292 ಇರೋರಿಗೂ ಇದು ಸಿಕ್ಕಿತ್ತು. ರಾಣೆಬೆನ್ನೂರಲ್ಲಿ STJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ. ಇಲ್ಲಿ 1,07,682. ಎಲೆಕ್ಟ್ರಾನಿಕ್ಸ್ 1,39,281. 94ನೇ ಪ್ರಯಾರಿಟಿಯಲ್ಲಿದೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಒಂದು ಹೊಸ ಇಂಜಿನಿಯರಿಂಗ್ ಕಾಲೇಜು. 1,14,145 ಬಂದಿರೋರಿಗೆ ಇಲ್ಲಿ ಸಿಕ್ಕಿತ್ತು. ಇನ್ನೊಂದು ಯಲಹಂಕದಲ್ಲಿ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದು ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ 1,16,741. ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 1,19,997. ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ 1,22,239. ರಾಮನಗರದಲ್ಲಿರೋ ಹಳೆ ಗೌಸಿಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,23,512. ಹೈವೇಲೇ ಇದೆ, ರೋಡ್ ಸೈಡಲ್ಲೇ ಇದೆ, ಆದರೂ ಕಟ್ ಆಫ್ ನೋಡಿ 1,23,000 IS. ಎಲೆಕ್ಟ್ರಾನಿಕ್ಸು 1,33,000. ಬಿಡದಿ ಮೇನ್ ರೋಡಲ್ಲೇ ಹೈವೇಯಲ್ಲೇ ಬೆಂಗಳೂರು ಮೈಸೂರು ಹೈವೇಯಲ್ಲೇ ರೋಡಲ್ಲಿ ಹೋಗಬೇಕಾದ್ರೆ ಕಾಣುತ್ತೆ ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಮಾಜಿ ಮಂತ್ರಿಗಳು, ಮಾಜಿ MLA CM ಲಿಂಗಪ್ಪ ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಇದು. ಇಲ್ಲಿ ನೋಡಿ 1,38,346 IS ಕಟ್ ಆಫ್ ಇದ್ದರೆ ಎಲೆಕ್ಟ್ರಾನಿಕ್ಸು 1,96,790ವರೆಗೂ ಹೋಗಿತ್ತು. 100ನೇ ಪೊಸಿಷನಲ್ಲಿ 100 ಪೊಸಿಷನ್ ಇದ್ದರೂ ನಮ್ಮ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. 100 ಕಾಲೇಜ್ಗಳು ಕವರ್ ಮಾಡ್ತಾ ಇದ್ದೀವಿ. ಇಲ್ಲಿ HMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ 1,41,640 ಬಂದಿರೋರಿಗೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ಕಿತ್ತು. ಅದೇ ಎಲೆಕ್ಟ್ರಾನಿಕ್ಸು 1,32,959. ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸ್ವಾಮೀಜಿ ಹೆಸರು ತುಂಬ ಚೆನ್ನಾಗಿದೆ, ಬಟ್ ಕಾಲೇಜ್ಗೆ ಹೋಗಿ ನೋಡಿ, ಕಾಲೇಜ್ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಹೆಸರು ಚೆನ್ನಾಗಿದ್ದ ತಕ್ಷಣ ಕಾಲೇಜ್ ಚೆನ್ನಾಗಿರಲೇಬೇಕು ಅಂತ ಏನೂ ಇಲ್ಲ. 101 ಪ್ರಯಾರಿಟಿ 1,50,220 ಬಂದರೂ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಕ್ಕಿದೆ. ಎಲೆಕ್ಟ್ರಾನಿಕ್ಸು 1,73,581 ಬಂದರೂ ಸಿಕ್ಕಿದೆ. ಇದು ಮಾಜಿ ಮಂತ್ರಿಗಳು, ಮಾಜಿ MLA ಚೆನ್ನಿಗಪ್ಪ ಅವರು ಶುರು ಮಾಡಿದ್ದಂಥ ಕಾಲೇಜ್ ಇದು. ಬೆಂಗಳೂರಲ್ಲಿ ಗೌಸಿಯಾ ಇನ್ಸ್ಟಿಟ್ಯೂಟ್ ಫಾರ್ ವಿಮೆನ್ ಅಂತಿದೆ. ಇಲ್ಲಿ 1,98,578 ಬಂದಿರೋರ್ಗೂ IS ಸಿಕ್ಕಿತ್ತು. ಎಲೆಕ್ಟ್ರಾನಿಕ್ಸ್ 1,97,620 ಬಂದಿರೋರು ಸಿಕ್ಕಿತ್ತು.
ಇನ್ನೂ ಒಂದು ಕಾಲೇಜು ನೀವು ಹೋಗಿ ವೆರಿಫೈ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾದಂಥ ಕಾಲೇಜು ಮೂಡಲ್ಕಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಡುಪಿ ಜಿಲ್ಲೆ. 2,01,429 ಬಂದಿರೋರಿಗೆ ಇಲ್ಲಿ IS ಸಿಕ್ಕಿತ್ತು. ಮಂಗಳೂರಲ್ಲೇ ಇನ್ನೊಂದಿದೆ, ಮಂಗಳೂರು ಜಿಲ್ಲೆಯಲ್ಲಿ ಕೆಂಜಾರ್ ಹತ್ರ ಶ್ರೀದೇವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 104ನೇ ಪೊಸಿಷನ್ನು. ಇದೇ ಲಾಸ್ಟ್ ಕಾಲೇಜು. 2,01,834 ಬಂದಿರೋರಿಗೆ IS ಸಿಕ್ಕಿತ್ತು. ಈ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸು 1,98,153. ಸೊ ಟೋಟಲಿ ಐ ಹ್ಯಾವ್ ಕವರ್ಡ್ 104 ಕಾಲೇಜಸ್ ಫಾರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಸೆಕೆಂಡ್ ಮೋಸ್ಟ್ ಸಾಟ್ ಬ್ರ್ಯಾಂಚ್ ರೈಟ್ ನೌ. ಈಗ ಎಲ್ಲರಿಗೂ ಫಸ್ಟ್ ಪ್ರಯಾರಿಟಿ CS, ಸೆಕೆಂಡ್ ಪ್ರಯಾರಿಟಿ IS. ನೆಕ್ಸ್ಟ್ ಥರ್ಡ್ ಪ್ರಯಾರಿಟಿ ಬೇಕಾದರೆ ECEಗೆ ಹೋಗಬಹುದು. ಹಾಗಾಗಿ ಒಂದು 100+ ಕಾಲೇಜಸ್ ಕವರ್ ಮಾಡಿದ್ದೀನಿ. ಟೋಟಲ್ ಕಟ್ ಆಫ್ 2 ಲಕ್ಷ ದಾಟಿರೋವಂಥ ಕಾಲೇಜು ಸಹ ಕನ್ಸಿಡರ್ ಮಾಡಿದೆ. 104 ಕಾಲೇಜು 2 ಲಕ್ಷ ದಾಟಿದೆ. ಸೊ ನಿಮ್ಮ ರ್ಯಾಂಕ್ಗೆ ಯಾವುದು ಸೂಟಬಲ್ ಅಂತ ನೋಡಿಕೊಂಡು ಆ ಕಾಲೇಜು ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿ. ಈಗ ನಿಮ್ಮದೊಂದು 10,000 ಬಂದಿದೆ ರ್ಯಾಂಕ್ ಅಂದ್ಕೊಳ್ಳಿ. ಸೊ ಇಲ್ಲಿ 9,000ಇಂದ ಕವರ್ ಮಾಡಿಕೊಂಡು 20,000 ಇರೋ ರ್ಯಾಂಕ್ವರೆಗೂ ಎಲ್ಲ ಕಾಲೇಜಸ್ಸು ಸರ್ವೆ ಮಾಡಿ, ಫಿಸಿಕಲಿ ವಿಸಿಟ್ ಮಾಡಿ, ಗೆಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಯಾವುದು ಹತ್ತಿರ ಇದೆ, ಯಾವ ಕಾಲೇಜಲ್ಲಿ ಹಾಸ್ಟೆಲ್ ಚೆನ್ನಾಗಿದೆ, ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಯಾವ ಕಾಲೇಜಲ್ಲಿ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ. ಕೆಲವ್ರು ಕೇಳ್ತಿರೋ ಕಾಲೇಜಲ್ಲಿ ಫ್ಯಾಕಲ್ಟಿ ಹೇಗಿದ್ದಾರೆ ಹೇಗೆ ಅಂತ. ನಾನು ಪಬ್ಲಿಕ್ಕಾಗಿ ಯಾವುದನ್ನು ಹೇಳಲಿಕ್ಕೆ ಬರಲ್ಲ. ಈ ಕಾಲೇಜಲ್ಲಿ ಫ್ಯಾಕಲ್ಟಿ ಸರಿ ಇಲ್ಲ, ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂತ. ಈಗ ಸರಿ ಇಲ್ಲದೆ ಇರ್ಬೋದು, ಮುಂದೆ ಚೆನ್ನಾಗಾಗ್ಬೋದು. ಈಗ ಚೆನ್ನಾಗಿದ್ದು ಮುಂದೆ ಹಾಳಾಗಬಹುದು. ಸೊ ನಥಿಂಗ್ ಈಸ್ ಪರ್ಮನೆಂಟ್. ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ 4 ವರ್ಷ ಆದಮೇಲೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಪ್ಲೇಸ್ಮೆಂಟ್ಸ್ ಚೆನ್ನಾಗಿಲ್ಲ, ಈಗ ರೈಟ್ ನಾವು ದಿಸ್ ಇಯರ್, ನೆಕ್ಸ್ಟ್ ಇಯರ್ ಇಂಪ್ರೂವ್ ಆಗ್ಬೋದು. ಇನ್ನು 4 ವರ್ಷಕ್ಕೆ ತುಂಬ ಚೆನ್ನಾಗಾಗ್ಬೋದು, ಇಲ್ಲ ತುಂಬ ಹಾಳಾಗ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಯುವರ್ ಜಾಬ್ ಈಸ್ ಟು ಲರ್ನ್ ಸಮ್ ಸ್ಕಿಲ್ಸ್ ಇನ್ ಪ್ರೊಫೆಷನಲ್ ಇಂಜಿನಿಯರಿಂಗ್ ಕೋರ್ಸ್. ಸೊ ದಟ್ಸ್ ಅಬೌಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇನ್ನು ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ, ಸಿಂಪಲ್ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳಿ. ಐ ವಿಲ್ ಟ್ರೈ ಟು ಆನ್ಸರ್ ಇಟ್. ಸೊ ಯಾವ ಕಾಲೇಜಲ್ಲಿ ಸಿಗುತ್ತೆ ಅನ್ನೋದು ಮಾತ್ರ ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಸಾಫ್ಟ್ವೇರು ನಿಮಗೆ ಅಲಾಟ್ ಮಾಡಬೇಕು. ಆಮೇಲೆ ನಿಮಗಿಂತ ಬೇರೆ ಜನ ಆ ಕಾಲೇಜ್ ಎಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇದೊಂದು ಜಸ್ಟ್ ರೆಫರೆನ್ಸ್ ಅಷ್ಟೇ. ಈ ವಿಡಿಯೋಸ್ ಯಾಕೆ ಮಾಡ್ತಿದ್ದೀನಿ ಅಂದರೆ ನಿಮಗೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಈ ರ್ಯಾಂಕ್ ಬಂದರೆ ಇಂಥ ಕಾಲೇಜಲ್ಲಿ ಸಿಗುವ ಸಾಧ್ಯತೆಗಳಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಹಾಗಾಗಿ ಆ ಕಾಲೇಜಸ್ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಕೋಬಹುದು. 10,000 ಬಂದಿದೆ, ಇಲ್ಲೆಲ್ಲೋ ಒಂದು 9,744 ಖಂಡಿತ ಈ ವರ್ಷ BMS ಸಿಟಿಲಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸಿಗಬಹುದು. ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. ಇವತ್ತು ಮಳೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತೀವಿ, ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಸೊ ಆ ಸಾಧ್ಯತೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇದೊಂದು ರೆಫರೆನ್ಸ್ ಆಗಿರಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ. ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.